ನಮಸ್ತೆ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ರಿಜಿಸ್ಟರ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಾವು ಭೂಸಿರಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನು ಉತ್ಪಾದಿಸುತ್ತಿದ್ದು, ನಮ್ಮ ಸಹ ಕಂಪನಿಯಾದ ವಿಶ್ರುತ್ ಅಗ್ರಿ ಬಿಸಿನೆಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ವ್ಯವಹರಿಸುತ್ತಿದ್ದು, ಇಲ್ಲಿ ತನಕವೂ ರೈತರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಅಲ್ಲಿನ ರೈತರ ಅಭಿಪ್ರಾಯವನ್ನ ನಾವಿಲ್ಲಿ ನೋಡಬಹುದು. ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ. ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಹಾಗೆ ಸೊಸೈಟಿಗಳ ಮುಖಾಂತರ FPOಗಳ ಮುಖಾಂತರ ಸೇಲ್ಸ್ ಮಾಡ್ತಾ ಬರ್ತಾ ಇದ್ದೇವೆ. ಸೊ ಇವತ್ತಿನ ದಿನ ನಾನು ಗೋಕಾಕ್ ತಾಲೂಕಿನಲ್ಲಿದ್ದೀನಿ. ಸೊ ನಮ್ಮ ರೈತರು ಅರೆಬಾವಿ ಸೊಸೈಟಿಯಲ್ಲಿ ಗೊಬ್ಬರ ತಗೊಂಡಿದ್ದಾರೆ, ನಮ್ಮ ಮೀನಿನ ಗೊಬ್ಬರವನ್ನು. ಸೊ ಅವರನ್ನು ಮಾತಾಡ್ಸೋಣ, ಅವ್ರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಕರಿಗಾರ್. ಓಕೆ, ಇದು ಯಾವ ಊರು? ಬಸವಳಿಗುಂದಿ. ಓಕೆ, ಇದು ಯಾವ ತಾಲೂಕು ಮತ್ತು ಯಾವ ಜಿಲ್ಲೆ ಬರುತ್ತೆ? ಬೆಳಗಾವಿ ಜಿಲ್ಲೆ ರೀ, ಗೋಕಾಕ್ ತಾಲೂಕು. ಓಕೆ, ಯಾವ ಬೆಳೆಗೆ ನಮ್ಮ ಗೊಬ್ಬರವನ್ನು ಕೊಟ್ಟಿದ್ದೀರಿ? ನಿಮ್ಮ ಬೆಳೆಗೆ ನಾವು ಕಬ್ಬಿ ಕೊಟ್ಟವ್ರಿ. ಕಬ್ಬಿ ಎಷ್ಟು ಎಕರೆ ಇದೆ? ಇದು 1 ಎಕರೆ ಐತ್ರಿ. ಓಕೆ, ಯಾವ್ಯಾವ ಟೈಮಲ್ಲಿ ನಮ್ಗೆ ಗೊಬ್ಬರ ಕೊಟ್ಟು? ಒಂದು ಸ್ವಲ್ಪ ಕಬ್ಬು ಸಣ್ಣದು ಒಂದು ಇಟ್ಟಿದ್ದಾಗ ಒಮ್ಮೆ ಕೊಟ್ಟವ್ರಿ. ಮನೆ ಕಬ್ಬು ಹರಗುತ್ನ್ಯಾಗ ಒಂದೊಂದು 2 ಗಣಿಕೆ ಹಾಕೊಂಡು ಒಮ್ಮೆ ಹರಗುತ್ನ್ಯಾಗ ಒಂದು ಡೋಸ್ ಕೊಟ್ಟವ್ರಿ. ಓಕೆ, 2 ಟೈಮ್ ಕೊಟ್ಟಿದ್ದೀರಿ. ಎಷ್ಟು ತಿಂಗಳಾಯ್ತು? ಈಗ 5 ತಿಂಗಳಾತ್ರಿ. 5 ತಿಂಗಳಾಗಿದೆ. ಓಕೆ, ಸೊ ಹಾಕಿದ ನಂತರ ನೀವು ವ್ಯತ್ಯಾಸ ಏನೆಲ್ಲ ಗಮನಿಸಿದ್ರಿ ಅಂತ? ಏನು ವ್ಯತ್ಯಾಸ ಅಂದ್ರೆ ಸ್ವಲ್ಪ ಕಬ್ಬ ಗ್ಯಾರಿ ಉದ್ದಾಗುತ್ತೆ, ಗ್ಯಾರಿ ಉದ್ದು ಗಣಿಕೆ ಸ್ವಲ್ಪ ಬೀಸಾಗುತ್ತೆ. ಈ ಇಂಥವೆಲ್ಲ ಮರಿ ಬರ್ತದ, ಅವೆಲ್ಲ ಈಗ ಹೊಸವಾಗಿ ಮನೆ ಮರಿ ಹೊಡೆದವ. ಮರಿ ಹೊಡಿಯೋದಕ್ಕಾಗಿ ನೆಲ ಒಂದು ಸ್ವಲ್ಪ ಮಿದು ಎಲ್ಲ ಸ್ವಲ್ಪ ಊಟಾಣಿಕೆ ಮಾಡಿದ್ವಿ. ಇಷ್ಟು ಚೆನ್ನಾಗಿ ಹಾಕಿದ್ವಿ. ಇಷ್ಟಿದೆ. ಓಕೆ, ಸೊ ನೀವು ಮೊದಲೆಲ್ಲ ಕೃಷಿ ಮಾಡಿದಿರಲ್ಲ, ಸೊ ಇದು ಕೆಮಿಕಲ್ ಗೊಬ್ಬರ ಆಗ್ತಾ ಇದ್ದವ್ರು, ಹೌದಾ? ಕೆಮಿಕಲ್ ಗೊಬ್ಬರ ಬಳಕೆ ಮಾಡ್ತಾ ಇದ್ದಾರೆ. ಸೊ ಅದು ಇವಾಗ ಎರಡನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದೀರಾ ಇವಾಗ, ಕೆಮಿಕಲ್ ಗೊಬ್ಬರ ಮತ್ತು ನಮ್ಮ ಮೀನಿನ ಎರಡು ಕೊಟ್ಟಿದ್ದೀರಾ. ಸೊ ಕೊಟ್ಟಿದ್ದಾದ ನಂತರ ನಿಮ್ಗೆ ಮರಿಗಳ ಸಂಖ್ಯೆ ಹೆಚ್ಚಾಗಿರುವಂತ? ಓಕೆ ಓಕೆ, ಮರಿ ಹೆಚ್ಚು ಸ್ವಲ್ಪ ಗಣಿಕ್ ಬೀಸ್ ಆಗಿದ್ರು, ಒಂದು ಇಟ್ಟಿಟ್ಟು ಸ್ವಲ್ಪ ಬೀಸ್ ಆಗಿ. ಓಕೆ, ಅಂದ್ರೆ ತುಂಬಾ ಚಿಕ್ಕದ್ ಬರ್ತೈತಿ, ಈಗ ಉದ್ದ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸ್ವಲ್ಪ ಬಿಳಿ ರೋಗ ಇದ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಕೋದಿರಲ್ಲ. ಬಿಳಿ ರೋಗನೂ ಕಂಟ್ರೋಲ್ ಆಗಿದೆ. ಓಕೆ ಓಕೆ, ಸರಿ. ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಬೇರೆ ರೈತರಿಗೆ ಏನು ನಾವು ಇದನ್ನ ಹಾಕಿದ್ರೆ ಅವ್ರಿಗೂ ಒಂದು ಚಲೋ ಆಗಿತ್ತು, ಎಲ್ಲ ನಮ್ಗೆ ಆಗಿದ್ನ ಅವ್ರಿಗೂ ಹೇಳ್ಬೇಕ್ರಿ. ಇಷ್ಟ ಚಲೋ ಆಗೈತೆ ಅನ್ನೋ ಉದ್ದೇಶ. ಓಕೆ ಓಕೆ, ಸೊ ಇದೇ ರೀತಿ ನಮ್ಮ ಗೊಬ್ಬರನ ಬಳಕೆ ಮಾಡ್ಕೋತಾ ಇರಿ. ಸೊ ಆತ್ಮೀಯ ರೈತ ಬಾಂಧವರ ಸರ್ ಮಾತುಗಳನ್ನ ಕೇಳಿದ್ರಿ. ಅವರ ಅನುಭವದ ಪ್ರಕಾರ ಮರಿಗಳು ಹೆಚ್ಚಾಗಿರುವಂಥದ್ದು, ಜೊತೆಗೆ ಸೊ ಅವ್ರು ಇಷ್ಟು ವರ್ಷ ಕೆಮಿಕಲ್ ಗೊಬ್ಬರಗಳನ್ನು ಹಾಕ್ತಾ ಇದ್ರು. ನಮ್ಮ ಪರಿಚಯ ಆದಮೇಲೆ ಇಲ್ಲಿ ಅರೆಬಾವಿ ಸೊಸೈಟಿದು ಬ್ರಾಂಚ್ ಬಸವಳಗುಂದಿ ಅಂತ ಹೇಳಿ ಇದೆ, ಅಲ್ಲಿ ಅವರು ಪರ್ಚೇಸ್ ಮಾಡಿ ನಮ್ಮ ಕೆಮಿಕಲ್ ಗೊಬ್ಬರ 50% ಮತ್ತು ನಮ್ಮ ಮೀನಿನ ಗೊಬ್ಬರ 50% ಪ್ರಮಾಣದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಗಣಿಕೆ ಉದ್ದ ಸ್ವಲ್ಪ ಉದ್ದ ಕಂಡಿದೆ ಮತ್ತು ಬಿಳಿ ರೋಗ ಏನಿದೆ ಅದು ಬಂದಿಲ್ಲ ಅಂತ ಹೇಳಿ ಅವರ ಅಭಿಪ್ರಾಯ. ಸೊ ಹಾಗಾಗಿ ಎಲ್ಲ ರೈತರು, ಗೋಕಾಕ್ ತಾಲೂಕು ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ಎಲ್ಲ ಬೆಳೆ ಬೆಳೆಯುವಂಥ ರೈತರು ಕೂಡ ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೋಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ನೀವು ಮಾಹಿತಿ ತಿಳ್ಕೊಳ್ಬೋದು. ಜೊತೆಗೆ ಬಾಗಲಕೋಟೆಯಲ್ಲೂ ನಿಮಗೆ ಸಿಗುತ್ತೆ, ಬೀದರ್ನಲ್ಲೂ ಸಿಗುತ್ತೆ, ಸೊ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲೂ ಸಿಗುತ್ತೆ, ಸೌತ್ ಕರ್ನಾಟಕದಲ್ಲೂ ನಮ್ಮ ಗೊಬ್ಬರಗಳು ಅವೈಲಬಿಲಿಟಿ ಇದೆ. ಸೊ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.